ಜೊತೆಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸರ್. ಇವತ್ತು ಸದನ್ ಇದು ಕ್ಯಾಬಿನೆಟ್ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಸರ್? ಜಾತಿ ಜನಗಣತಿ ಬಗ್ಗೆ ವರದಿ ಮಂಡನೆ ಆಯ್ತು ಸರ್. 40% ಕಮಿಷನ್ ಬಗ್ಗೆ ಚರ್ಚೆ ಆಗಿದೆ. ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಈಗ ವರದಿ ಇನ್ನೂ ಯಾರು ಅಧ್ಯಯನ ಮಾಡಿಲ್ಲ. ವರದಿ ನಮ್ಮ ಕೈ ತಲುಪಿಲ್ಲ. ಇವತ್ತು ಬರುತ್ತೆ. ಬಂದ್ಮೇಲೆ ಅಧ್ಯಯನ ಮಾಡ್ತೀವಿ. ಅಧ್ಯಯನ ಮಾಡಿದ ನಂತರ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನು ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀವಿ. ವರದಿ ಮಂಡನೆ ಮುಂಚಿತವಾಗಿ ಮುಖ್ಯಮಂತ್ರಿ ಏನೋ ಹೇಳಿದ್ರೆ ಸಲಹೆ ಕೇಳಿದ್ರೆ ಸರ್? ಏನು ಸಲಹೆ? ಇವತ್ತು ಅದೇ ಮುಂದಿನ ಸಚಿವ ಸಂಪುಟದಲ್ಲಿ ಎಲ್ಲರೂ ಅಧ್ಯಯನ ಮಾಡಿಕೊಂಡು ಬಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸೂಚನೆಯಂತೆ ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆನೂ ಮಾಡಿ ಇವತ್ತು ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ಪರವಿರೋಧ ಚರ್ಚೆ ಆಗ್ತಾ ಇದೆ ಸರ್. ತಮ್ಮ ನಿಲುವು ಏನಿರುತ್ತೆ ಸರ್ ಸಮುದಾಯದ ಪರವಾಗಿ? ನೋಡಿ, ನನ್ನ ನಿಲುವು ಇಡೀ ರಾಜ್ಯದ ಜನರ ಪರವಾಗಿದೆ. ಸಮುದಾಯದ ಒಂದು ಪ್ರತಿನಿಧಿಯಾಗಿಯೂ ನನ್ನ ಸಮುದಾಯ ಹಿತರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಸಮುದಾಯದ ಹಿರಿಯರ ಜೊತೆಲೂ ಚರ್ಚೆ ಮಾಡ್ತೇನೆ, ಎಲ್ಲರ ಜೊತೆಲೂ ಚರ್ಚೆ ಮಾಡ್ತೇನೆ, ಮಾಡಿ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೊತೆಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸರ್. ಇವತ್ತು ಸದನ್ ಇದು ಕ್ಯಾಬಿನೆಟ್ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಸರ್? ಜಾತಿ ಜನಗಣತಿ ಬಗ್ಗೆ ವರದಿ ಮಂಡನೆ ಆಯ್ತು ಸರ್. 40% ಕಮಿಷನ್ ಬಗ್ಗೆ ಚರ್ಚೆ ಆಗಿದೆ. ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಈಗ ವರದಿ ಇನ್ನೂ ಯಾರು ಅಧ್ಯಯನ ಮಾಡಿಲ್ಲ. ವರದಿ ನಮ್ಮ ಕೈ ತಲುಪಿಲ್ಲ. ಇವತ್ತು ಬರುತ್ತೆ. ಬಂದ್ಮೇಲೆ ಅಧ್ಯಯನ ಮಾಡ್ತೀವಿ. ಅಧ್ಯಯನ ಮಾಡಿದ ನಂತರ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನು ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀವಿ. ವರದಿ ಮಂಡನೆ ಮುಂಚಿತವಾಗಿ ಮುಖ್ಯಮಂತ್ರಿ ಏನೋ ಹೇಳಿದ್ರೆ ಸಲಹೆ ಕೇಳಿದ್ರೆ ಸರ್? ಏನು ಸಲಹೆ? ಇವತ್ತು ಅದೇ ಮುಂದಿನ ಸಚಿವ ಸಂಪುಟದಲ್ಲಿ ಎಲ್ಲರೂ ಅಧ್ಯಯನ ಮಾಡಿಕೊಂಡು ಬಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸೂಚನೆಯಂತೆ ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆನೂ ಮಾಡಿ ಇವತ್ತು ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ಪರವಿರೋಧ ಚರ್ಚೆ ಆಗ್ತಾ ಇದೆ ಸರ್. ತಮ್ಮ ನಿಲುವು ಏನಿರುತ್ತೆ ಸರ್ ಸಮುದಾಯದ ಪರವಾಗಿ? ನೋಡಿ, ನನ್ನ ನಿಲುವು ಇಡೀ ರಾಜ್ಯದ ಜನರ ಪರವಾಗಿದೆ. ಸಮುದಾಯದ ಒಂದು ಪ್ರತಿನಿಧಿಯಾಗಿಯೂ ನನ್ನ ಸಮುದಾಯ ಹಿತರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಸಮುದಾಯದ ಹಿರಿಯರ ಜೊತೆಲೂ ಚರ್ಚೆ ಮಾಡ್ತೇನೆ, ಎಲ್ಲರ ಜೊತೆಲೂ ಚರ್ಚೆ ಮಾಡ್ತೇನೆ, ಮಾಡಿ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೊತೆಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ ಸರ್. ಇವತ್ತು ಸದನ್ ಇದು ಕ್ಯಾಬಿನೆಟ್ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಸರ್? ಜಾತಿ ಜನಗಣತಿ ಬಗ್ಗೆ ವರದಿ ಮಂಡನೆ ಆಯ್ತು ಸರ್. 40% ಕಮಿಷನ್ ಬಗ್ಗೆ ಚರ್ಚೆ ಆಗಿದೆ. ಜಾತಿ ಗಣತಿ ವರದಿ ಮಂಡನೆ ಆಗಿದೆ. ಈಗ ವರದಿ ಇನ್ನೂ ಯಾರು ಅಧ್ಯಯನ ಮಾಡಿಲ್ಲ. ವರದಿ ನಮ್ಮ ಕೈ ತಲುಪಿಲ್ಲ. ಇವತ್ತು ಬರುತ್ತೆ. ಬಂದ್ಮೇಲೆ ಅಧ್ಯಯನ ಮಾಡ್ತೀವಿ. ಅಧ್ಯಯನ ಮಾಡಿದ ನಂತರ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನು ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀವಿ. ವರದಿ ಮಂಡನೆ ಮುಂಚಿತವಾಗಿ ಮುಖ್ಯಮಂತ್ರಿ ಏನೋ ಹೇಳಿದ್ರೆ ಸಲಹೆ ಕೇಳಿದ್ರೆ ಸರ್? ಏನು ಸಲಹೆ? ಇವತ್ತು ಅದೇ ಮುಂದಿನ ಸಚಿವ ಸಂಪುಟದಲ್ಲಿ ಎಲ್ಲರೂ ಅಧ್ಯಯನ ಮಾಡಿಕೊಂಡು ಬಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಸೂಚನೆಯಂತೆ ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆನೂ ಮಾಡಿ ಇವತ್ತು ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ನಾನು ಮಂಡನೆ ಮಾಡುತ್ತೇನೆ. ಪರವಿರೋಧ ಚರ್ಚೆ ಆಗ್ತಾ ಇದೆ ಸರ್. ತಮ್ಮ ನಿಲುವು ಏನಿರುತ್ತೆ ಸರ್ ಸಮುದಾಯದ ಪರವಾಗಿ? ನೋಡಿ, ನನ್ನ ನಿಲುವು ಇಡೀ ರಾಜ್ಯದ ಜನರ ಪರವಾಗಿದೆ. ಸಮುದಾಯದ ಒಂದು ಪ್ರತಿನಿಧಿಯಾಗಿಯೂ ನನ್ನ ಸಮುದಾಯ ಹಿತರಕ್ಷಣೆ ಮಾಡುವಂತದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಸಮುದಾಯದ ಹಿರಿಯರ ಜೊತೆಲೂ ಚರ್ಚೆ ಮಾಡ್ತೇನೆ, ಎಲ್ಲರ ಜೊತೆಲೂ ಚರ್ಚೆ ಮಾಡ್ತೇನೆ, ಮಾಡಿ ಸಚಿವ ಸಂಪುಟದಲ್ಲಿ ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.